ಮಾಡಿ. ಹ್ಯಾಪಿ ಬರ್ಡೇ ಆರ್ವಿ. ಹ್ಯಾಪಿ ಬರ್ಡೇ ಆರ್ವಿ. ತಿನ್ಸು ಮಗ, ಆರ್ವಿಗ್ ತಿನ್ಸು. ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಉದಯ್ ವ್ಲಾಗ್ಸ್. ನಮ್ಮ ಅತ್ತಿಗೆ ಮಗಳಿಗೆ 1 year ಕಂಪ್ಲೀಟ್ ಆಯಿತು. ಸೊ ಅವಳ ಬರ್ಡೇ ಸೆಲೆಬ್ರೇಷನ್ನ ಮಾಡ್ತಾ ಇದ್ವಿ. ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಸಿಂಪಲ್ಲಾಗಿ ಮನೆಯಲ್ಲೇ ಟೆರೆಸ್ ಮೇಲೆ ಡೆಕೋರೇಷನ್ ಎಲ್ಲ ಮಾಡಿ, ಹಾಗೆ ಕೇಕ್ ಕೂಡ ಕಟ್ ಮಾಡಿಸಿದ್ವಿ. ಹಾಗೆ ಊಟಕ್ಕೆ ನಮ್ಮ ಅತ್ತಿಗೆನೇ ಅಡುಗೆ ಮಾಡಿದ್ರು, ಫುಲ್ ನಾನ್ ವೆಜ್ ಊಟ. ಸೊ ಎಲ್ಲರೂ ಟೆರೆಸ್ ಮೇಲೆ ಕೂತ್ಕೊಂಡು ಊಟ ಮಾಡಿ ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಸಾಗರದಲ್ಲಿ ಹಲಸಿನ ಮೇಳ ಸ್ಟಾರ್ಟ್ ಆಗಿತ್ತು. ಸೊ ಫ್ಯಾಮಿಲಿ ಎಲ್ಲರೂ ಒಂದು ರೌಂಡ್ ಹಲಸಿನ ಮೇಳ ಹೇಗಿರುತ್ತೆ ಅಂತ ಹೇಳಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ವಿ. ಹಾಗೆ ಫಸ್ಟ್ ಡೇನೇ ಇರೋದ್ರಿಂದ ಕ್ರೌಡ್ ಸ್ವಲ್ಪ ಕಮ್ಮಿ ಇತ್ತು. ಸೊ ನಮ್ಮ ಫ್ಯಾಮಿಲಿ ಹಾಗೆ ನಮ್ಮ ಅತ್ತಿಗೆ ಫ್ಯಾಮಿಲಿ ಎಲ್ಲರೂ ಬಂದಿದ್ವಿ. ಹಲಸಿನ ಮೇಳ ಎಂಟ್ರಿ ಆಗ್ತಿದ್ದಂಗೆ ಫುಲ್ ವೆರೈಟೀಸ್ ಆಫ್ ಫುಡ್ಡು, ಎಲ್ಲ ಹಲಸಿನ ಹಣ್ಣಿಂದನೇ ಮಾಡಿರೋ ಅಂಥದ್ದು. ಹಲಸಿನಕಾಯಿ ಬಿರಿಯಾನಿ, ಹಲಸಿನಕಾಯಿ ಚಿಪ್ಸು, ಜಿಲೇಬಿ, ಹಾಗೆ ಹಲಸಿನಕಾಯಿ ಪಕೋಡ, ಕಬಾಬು, ಸೊ ವೆರೈಟೀಸ್ ಆಫ್ ಫುಡ್ನ ಅರೇಂಜ್ ಮಾಡಿದರು. ಆ್ಯಂಡ್ ಕಮ್ಮಿಂಗ್ ಟು ದಿಸ್ ಪಾರ್ಟ್, ಫುಲ್ ರೋಸ್ ಪ್ಲ್ಯಾಂಟ್ಸ್ ಇತ್ತು, ಕಲರ್ಫುಲ್ ರೋಸ್ ಪ್ಲ್ಯಾಂಟ್ಸ್. ಹಾಗೆ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಕೂಡ ಇತ್ತು, ಪಾಟ್ಸ್ ಕೂಡ ಇತ್ತು. ಹಾಗೆ ಎಲ್ಲದನ್ನು ಒಂದು ರೌಂಡ್ ನೋಡ್ತಾ ಬಂದ್ವಿ. ಮಧ್ಯೆ ಕೆಲವೊಂದು ಫುಡ್ ಕೂಡ ಟೇಸ್ಟ್ ಮಾಡಿದ್ವಿ. ಓಕೆ ಆಗಿತ್ತು. ಕೆಲವೊಂದು ಫುಡ್ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ನನಗೆ ಹಲಸಿನಕಾಯಲ್ಲಿ ಮಾಡೋಂಥ ಚಿಪ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತಿಂತಾ ಇದ್ರೆ ಸ್ಟಾಪೇ ಮಾಡಲ್ಲ. ಆಲ್ಮೋಸ್ಟ್ ಮಲ್ನಾಡ್ ಸೈಡಲ್ಲಿರೋರಿಗೆಲ್ಲ ಹಲಸಿನಕಾಯಿ ಚಿಪ್ಸ್ ಅಂದರೆ ಇಷ್ಟನೇ ಆಗುತ್ತೆ. ನನಗಂತೂ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಫ್ರಂಟ್ ಸೈಡಲ್ಲಿ ಒಂದು ದೊಡ್ಡ ಹಲಸಿನ ಹಣ್ಣು ಹೊತ್ಕೊಂಡಿರೋಂಥ ಫೋಟೋ ಫ್ರೇಮ್ನ ಮಾಡಿಸಿದ್ರು. ಸೊ ನಾವೆಲ್ಲರೂ ಒಬ್ಬೊಬ್ಬರೇ ಫೋಟೋ ತೆಗೆಸ್ಕೊತಾ ಇದ್ವಿ. ತುಂಬಾ ವೆರೈಟೀಸ್ ಆಫ್ ಸ್ಟಾಲ್ಸ್ನ ಹಾಕಿದ್ರು. ಫುಡ್ ಎಕ್ಸೆಪ್ಟು ಬೇರೆ ಬೇರೆ ಥರ ಸ್ಟಾಲ್ ಕೂಡ ಇತ್ತು. ಈವನ್ ಬುಕ್ ಸ್ಟಾಲ್ ಆಗಿರ್ಬೋದು, ಹಾಗೆ ಫ್ಯಾನ್ಸಿ ಆಗಿರೋಂಥ ಸ್ಯಾರೀಸು, ಜುವೆಲ್ಸು, ಸೊ ತುಂಬಾ ಕಲೆಕ್ಷನ್ಸ್ ಇತ್ತು. ನಾವು ಕೂಡ ಇಲ್ಲಿ ಜುವೆಲ್ರಿ ನೋಡೋಣ ಅಂತ ಹೇಳಿ ಬಂದಿದ್ವಿ. ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಕೂಡ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಅಮ್ಮ ಕೂಡ ಪ್ಲ್ಯಾಂಟ್ಸ್ನ ನೋಡ್ತೀನಿ ಅಂತ ಹೇಳಿ ಬಂದರು. ಅವ್ರಿಗೆ ಗಿಡಗಳು ನೆಡೋದಂದರೆ ತುಂಬಾ ಇಷ್ಟ. ವೆರೈಟೀಸ್ ಆಫ್ ಪ್ಲ್ಯಾಂಟ್ ಸೀಡ್ಸ್ ಕೂಡ ಇತ್ತು, ತುಂಬ ಡಿಫ್ರೆಂಟ್ ವೆರೈಟೀಸಲ್ಲಿ. ಅವ್ರಿಗೆ ಬೇಕಾದಂಥ ಕೆಲವೊಂದು ಪ್ಲ್ಯಾಂಟ್ಸ್ನ ಅವರು ಪರ್ಚೇಸ್ ಮಾಡಿದ್ರು. ಹಾಗೆ ನಾವಿಲ್ಲಿ ಜುವೆಲ್ರೀಸ್ನ ನೋಡ್ತಾ ಇದ್ವಿ. ಎಷ್ಟು ಜುವೆಲ್ರೀಸ್ ಇದ್ರೂ ಸಾಕಾಗೋದಿಲ್ಲ. ಸೊ ನಾವು ಕೆಲವೊಂದು ಜುವೆಲ್ರೀಸ್ನ ಸೆಲೆಕ್ಟ್ ಮಾಡ್ತಾ ಇದ್ವಿ. ನನ್ನ ತಂಗಿ ಟ್ರಯಲ್ ಕೂಡ ಮಾಡ್ತಾ ಇದ್ಲು. ಸೊ ಕೆಲವೊಂದು ಜುವೆಲ್ನ ನಾವು ಪರ್ಚೇಸ್ ಮಾಡಿದ್ವಿ. ಹಾಗೆ ಇಲ್ಲಿ ಪಾಪುಗಳಿಗೆ ಯೂಸ್ ಆಗೋವಂಥ ಕೆಲವೊಂದು ಟಾಯ್ಸ್ ಸ್ಟಾಲ್ ಹಾಕಿದ್ರು. ಸೊ ನೋಡ್ತಾ ಇದ್ವಿ. ನನ್ನ ಮಗಳು ನೋಡಿ ಅಣ್ಣನ ಹತ್ರ ಇದ್ದಂಥ ಚಾಕ್ಲೇಟ್ ಪ್ಯಾಕ್ ಫುಲ್ ಇಸ್ಕೊಂಡು ಒಬ್ಬಳೇ ತಿಂತಾ ಇದ್ದಾಳೆ. ಅವನ ಹತ್ರ ಕಿತ್ಕೊಂಡಿದ್ದಾಳೆ. ನಾನು ಬೈತಾ ಇದ್ದೀನಿ, ಚಾಕ್ಲೇಟ್ ಏನು ಕೊಡಿಸಿದ್ರಿ ಅವಳಿಗೆ ಅಂತ ಹೇಳಿ. ಅಪ್ಪಾಜಿ ನಾನು ಕೊಡಿಸಿಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲಿ ಅಣ್ಣ ಎಲ್ರಿಗೂ ಅಂತ ಹೇಳಿ ಕೊಡಿಸಿದ್ರೆ, ಸೊ ಅವಳು ಅಣ್ಣನ ಹತ್ರನೇ ಕಿತ್ಕೊಂಡಿದ್ಲು. ನನ್ನ ಮಗ ಅಂತೂ ಬಂದಾಗಿಂದ ಫುಲ್ ಸೈಲೆಂಟಾಗಿ ಎಲ್ಲ ನೋಡ್ತಾ ಇದ್ದ. ಸೊ ಔಟ್ಸೈಡ್ ಹೋಗೋದು ಅಂದರೆ ಅವನಿಗೆ ತುಂಬಾ ಖುಷಿಯಾಗುತ್ತೆ. ಹೋಗೋರನ್ನ ಬರೋರನ್ನ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅವನಿಗೆ ಫುಲ್ಲು ಟೈಮ್ ಪಾಸ್ ಆಗ್ತಾಯಿತ್ತು. ಎಲ್ಲರೂ ಸ್ವಲ್ಪ ಹೊತ್ತು ಎತ್ಕೊಂಡು ಅವನ ಓಡಾಡಿಸ್ತಾ ಇದ್ದಲ್ಲ. ಸೊ ಎಲ್ಲ ಕಡೆನೂ ನೋಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದ. ಹೊರಗಡೆ ಅಂತೂ ಫುಲ್ ಮಳೆ ಆಗಿತ್ತು ಒಂದು ರೌಂಡು. ಹಾಗೆ ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಆಗಿತ್ತು. ನಮ್ಮ ಸಾಗರದಲ್ಲಿ ಹಲಸಿನ ಮೇಳ 3 days ತನಕ ಇತ್ತು. ನಾವು Day 1ಗೆ ಹೋಗಿದ್ರಿಂದ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು. ನಾವು ಫುಲ್ ಒಂದು ರೌಂಡ್ ಎಲ್ಲ ತಿರ್ಗಾಡ್ಕೊಂಡು ಬಂದ್ವಿ. ಹಾಗೆ ಫುಡ್ ಕೂಡ ಟೇಸ್ಟ್ ಮಾಡ್ತಾ ಇದ್ವಿ. ಲಾಸ್ಟಲ್ಲಿ ನನ್ನ ಹಸ್ಬೆಂಡ್ ಬಂದರು, ಪಾಪುನ ಎತ್ಕೊಂಡು ಮಾತಾಡಿಸ್ತಾ ಇದ್ರು. ಸೊ ಹಾಗೆ ಇನ್ನೊಂದು ರೌಂಡು ಅವ್ರ ಜೊತೆ ಕೂಡ ಹೋದ್ವಿ. ಜಾಕ್ ಫ್ರೂಟ್ ಅಂತೂ ತುಂಬಾ ಹಾಕಿದ್ರು. ಅದರಲ್ಲಿ ಡಿಫ್ರೆಂಟಾಗಿ ಆರೆಂಜ್ ಕಲರಲ್ಲಿ ಹಣ್ಣಿತ್ತು. ನನಗಂತೂ ಆ ಹಣ್ಣು ಸಖತ್ ಇಷ್ಟ ಆಯಿತು. ಯಾವಾಗಲೂ ಒಂದ್ಸಲ ತಿಂದಿದ್ದೆ ಆರೆಂಜ್ ಕಲರ್ ಜಾಕ್ ಫ್ರೂಟು. ಮತ್ತು ನನ್ನ ತಂಗಿ ಕೂಡ ತೊಗೊಂಡ್ಲು ಪಾಪುಗೆ ಅಂತ ಹೇಳಿ. ತುಂಬ ಟೇಸ್ಟಿಯಾಗಿತ್ತು ಹಣ್ಣು ಮಾತ್ರ. ಹಾಗೆ ಇಲ್ಲಿ ಫ್ರಂಟಲ್ಲಿ ಸ್ಟೇಜ್ ಕೂಡ ಹಾಕಿದ್ರು. ಫೋಟೋ ತೆಕ್ಕೊಳ್ಳೋದಕ್ಕೆ ಅಂತಲೇ ಹೇಳಿ ಸ್ಟೇಜ್ನ ಮಾಡಿದ್ರಲ್ಲ. ಸೊ ಎಲ್ಲರೂ ಫೋಟೋ ತೆಕ್ಕೋತಾ ಇದ್ರು. ಪಾಪು ಜೊತೆ ನಾನು ಕೂಡ ಫೋಟೋ ತಗೊಂಡೆ. ಹಾಗೆ ವಿಡಿಯೋ ಕೂಡ ಮಾಡ್ಕೋತಾ ಇದ್ದೆ. ಪಾಪು ನಿಂತ್ಕೊಂಡಿದ್ಲು ಅಲ್ಲಿ. ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ದಿದ್ದು ನೋಡಿ ಸ್ವಲ್ಪ ಹೆದರ್ಕೊಂಡ್ಲು. ಹಾಗಾಗಿ ಪಾಪುನ ಕರ್ಕೊಂಬರೋದಕ್ಕೆ ಅಂತ ಹೋದ್ಲು ನನ್ನ ತಂಗಿ. ಒಳಗಡೆ ಇನ್ನೂ ತುಂಬಾ ಸ್ಟಾಲ್ಸ್ ಹಾಕಿದ್ರು. ತುಂಬ ಡಿಫ್ರೆಂಟ್ ಸ್ಟಾಲ್ಸ್ ಇತ್ತು. ಯಾವುದೂ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ತುಂಬ ಟೈಮ್ ಆಗಿತ್ತು ಬಂದು. ಸೊ ಹಾಗಾಗಿ ಹೊರಡೋಕ್ಕೆ ಅಂತ ಹೇಳಿ ನಾವು ಬಂದ್ವಿ. ಅಣ್ಣ ಹೊರಗಡೆ ಕಾರ್ ಪಾರ್ಕಿಂಗ್ ಮಾಡಿದ್ರಲ್ಲ, ಸೊ ತರ್ತೀನಿ ಅಂತ ಹೇಳಿ ಹೋದರು. ನಾವು ಇಲ್ಲೇ ಫ್ರಂಟಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ.
ಅಮ್ಮ ಇಲ್ಲಿ ಪಾಪುಗೆ ಕೂಕ್ ಮಾಡಿಸ್ತಾ ಇದ್ದಾರೆ. ಅವನು ನಗ್ತಾನೆ ಇಲ್ಲ, ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು ಅವನಿಗೆ, ತುಂಬ ಹೊತ್ತಾಗಿತ್ತಲ್ಲ ಅಂತ ಹೇಳಿ. ಇಲ್ಲೇ ವಾಕೇಬಲ್ ಚಾಟ್ಸ್ ತಿನ್ನೋಣ ಅಂತ ಹೇಳಿ ಎಲ್ಲರೂ ಬಂದ್ವಿ. ಸೊ ನಾವು ಬಂದಿದ್ದು ನಮ್ಮ ಎಲ್ಲರೂ ಫೇವ್ರೆಟ್ ಗೋಬಿ ಶಾಪ್ಗೆ. ನಮ್ಮ ಮನೆಯವ್ರಿಗೆ ಬ್ರದರ್ ಅಂತಲೇ ಹೇಳ್ಬೋದು. ಸೊ ಅವರು ಆಲ್ಮೋಸ್ಟು ಒಂದು 17-18 ಇಯರ್ಸಿಂದ ಬರ್ತಾ ಇದ್ದಾರಂತೆ ಇಲ್ಲಿಗೆ. ನಮ್ಮ ಮನೆಯವರು 8th ಸ್ಟ್ಯಾಂಡರ್ಡ್ ಇದ್ರಂತೆ. ಸೊ ಆವಾಗಿಂದನೂ ಫ್ರೆಂಡ್ಶಿಪ್ಪು ಹಾಗೆ ಇದೆ. ಸೊ ನಾವು ಕೂಡ ಇಲ್ಲಿ ಗೋಬಿ ಹಾಗೆ ಚಾಟ್ಸ್ ತಿನ್ನೋಣ ಅಂತ ಹೇಳಿ ಬಂದ್ವಿ. ನನ್ನ ಹಸ್ಬೆಂಡೇ ಎಲ್ರಿಗೂ ಆರ್ಡರ್ಸ್ ತಗೋತಾ ಇದ್ರು ಏನು ಬೇಕು ಅಂತ ಹೇಳಿ. ಮದುವೆಗಿಂತ ಮುಂಚೆ ಫಸ್ಟ್ ಬಂದಾಗ ನನಗೆ ಇವರೇ ಪ್ರಿಪೇರ್ ಮಾಡಿಕೊಟ್ಟಿದ್ರು ಪಾನಿಪುರಿನ. ಸೊ ಇಲ್ಲಿ ಎಲ್ರಿಗೂ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ರು ಪಾನಿಪುರಿನ. ಹಾಗೆ ಇಲ್ಲಿ ಗೋಬಿ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಾಗರದಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಯಾರೆಲ್ಲ ಟೇಸ್ಟ್ ಮಾಡಿಲ್ಲ ಅಂತ ಅಂದರೆ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಪಾನಿಪುರಿ, ಗೋಬಿ ಹಾಗೆ ನೂಡಲ್ಸ್ ಎಲ್ಲ ಥರದ ಚಾಟ್ಸ್ ಕೂಡ ಸಿಗುತ್ತೆ. ಲೊಕೇಶನ್ ಬಂದು ಮಲ್ನಾಡ್ ಲ್ಯಾಬ್ ಬಿಸೈಡ್ ಬರುತ್ತೆ. ಹಾಗೆ ದುರ್ಗಾ ಚಾಟ್ಸ್ ಅಂತ ಹೇಳಿ ಇದೆ. ಸೊ ಒಂದ್ಸಲ ಬಂದು ವಿಸಿಟ್ ಮಾಡಿ. ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡಿಗೆ ಎಲ್ಲ ಕೆಲಸಗಳು ಗೊತ್ತು ತುಂಬ ಚೆನ್ನಾಗಿ. ಪಾನಿಪುರಿನೂ ಮಾಡ್ತಾರೆ, ಫ್ರೈಡ್ ರೈಸು ಮಾಡ್ತಾರೆ. ಗೋಬಿ ಶಾಪ್ ಮಾಡ್ತಾ ಇದೀವಿ. ಇದು ಏನು ವಾಯ್ಸ್ ಕಟ್ಟಿಲ್ಲ. ಇದು ಈ ಗೋಬಿ ಶಾಪಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ವಿ ಗೊತ್ತಾ? ವಾಯ್ಸ್ ಕಟ್ಟಿಲ್ಲ. ಇದು ಎಷ್ಟು ವರ್ಷ ಕೆಲಸ ಮಾಡಿದ್ವಿ ಗೊತ್ತಾ ಈ ಗೋಬಿ ಶಾಪಲ್ಲಿ? ಪಾನಿಪುರಿ ರೆಡಿ. ಕೆಲಸ ಮಾಡಿದ್ರು ಗೋಬಿ. ನಾವೇ ಒಂದು ಪಾನಿಪುರಿ ಅಂಗಡಿನ ಇಡ್ಬೋದು ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ವಿ ಎಲ್ರೂ. ನಾವಿಲ್ಲಿ ಆವಾಗವಾಗ ಬರ್ತಾನೆ ಇರ್ತೀವಿ. ನನ್ನ ಹಸ್ಬೆಂಡ್ ನನಗೆ ಸ್ಪೆಷಲ್ಲಾಗಿ ಪಾನಿಪುರಿ ಮಾಡಿಕೊಡ್ತಾ ಇರ್ತಾರೆ. ಹಾಗೆ ಅಣ್ಣ ಕೂಡ ತುಂಬ ಚೆನ್ನಾಗಿ ಗೋಬಿ ಮಾಡಿಕೊಡ್ತಾರೆ. ಸೊ ಎಲ್ಲರೂ ತಿನ್ಕೊಂಡು ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಪಾಪು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ. ಅವ್ನಿಗೆ ಆಲ್ಮೋಸ್ಟ್ ತುಂಬ ಹೊತ್ತಾಗಿತ್ತಲ್ಲ, ಬಂದು ನಿದ್ದೆ ಕೂಡ ಬಂದಿತ್ತು. ಸೊ ನಾವು ಇಲ್ಲಿಂದ ಎಲ್ಲ ತಿನ್ಕೊಂಡು ಹೊರಟ್ವಿ. ಇಲ್ಲಿಂದ ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 7 o'clock ಆಗೋಗಿತ್ತು. ಸೊ ಪಾಪುಗೆ ಹೋಗಿ ಊಟ ಮಾಡಿಸಿ ಅವನಿಗೆ ಮಲಗಿಸ್ದೆ. ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕಮಿಂಗ್ ವ್ಲಾಗ್ಸ್ಗೆಲ್ಲ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಬಾಯ್ ಬಾಯ್.